ಹಾಯ್ ಅಂಬಿಕಾ. ಹಲೋ ಅರವಿಂದ್, ಏನು ಅಪರೂಪವಾಗಿ ಕಾಲೇಜು ರಸ್ತೆ ಹಿಡ್ಕೊಂಡು ಹೊರಟಿದ್ರಲ್ಲ, ಎಲ್ಲಿಗೆ? ಏನಿಲ್ಲ ಅಂಬಿಕಾ, ದಿನ ನಿನ್ನ ನೋಡದೆ ಹೋದ್ರೆ ನಂಗೆ ಏನೋ ಒಂದು ಕಳೆದುಕೊಂಡಂತೆ ಭಾಸ ಆಗುತ್ತೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ನಿನ್ನ ಪ್ರೀತಿಯ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದ್ರ? ಯಾವತ್ತಿದ್ರು ನಾನು ನೋಡಿ, ನೀವು ಯಾವುದಕ್ಕೂ ಚಿಂತೆ ಮಾಡೋದಕ್ಕೂ ಹೋಗ್ಬೇಡಿ ಅರವಿಂದ್. ನೋಡಿ, ಮುಂದೆ ಒಂದಲ್ಲ ಒಂದು ದಿನ ನಾವಿಬ್ಬರು ಗಂಡ ಹೆಂಡತಿ ಆಗೋರು. ಅದು ಅಲ್ಲದೆ ನನ್ನ ಹೃದಯದಲ್ಲಿ ಎಂದಿಗೂ ಮುಂದೆ ನೀವು ನನ್ನ ಭಾವೀಪತಿ ಆಗೋರು. ಇದಕ್ಕಾಗಿ ಭಯಪಡುವ ಕಾರಣ ಇಲ್ಲ. ಯಾಕಂದ್ರೆ ನೀವು ತಾಯಿ ತಮ್ಮ ನನ್ನ ಅಂದ ಮೇಲೆ ನೀವು ನನಗೆ ಸೋದರ ಮಾವ. ಇವತ್ತಿದ್ರು ನಾನು ನೋಡ್ತಾನೆ. ಆದರೂ ಅಂಬಿಕಾ, ಬ್ರಹ್ಮನ ಬರದಲ್ಲಿ ನಾವಿಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ನಮಗೆ ಯಾವುದೇ ಗಂಡಾಂತರವು ಬರಲಾರದು. ನಮ್ಮ ಗುರಿ ಮುಟ್ಟೋರಿಗೂ ನಮ್ಮ ಹೆತ್ತವರಿಗೆ ನಾವೆಂದೂ ವಿರೋಧವಾಗಬಾರದು. ನಿಜ. ಯು ಡೋಂಟ್ ವರಿ, ಯಾವುದಕ್ಕೂ ನೀವು ವಿಚಾರ ಮಾಡಬೇಡಿ. ನೋಡಿ, ನನ್ನ ತಂದೆ ಹತ್ರ ಮಾತಾಡ್ತೀನಿ. ನನ್ನ ತಾಯಿ ತೀರಿಕೊಂಡರಿಂದ ಆಗಿನಿಂದ ಇನ್ನೂ ತನಕ ಸಾಕಷ್ಟು ವಿದ್ಯೆ ಬುದ್ಧಿ ಕೊಟ್ಟು ನನ್ನನ್ನು ಸಾಕಿ ಜೋಪಾನ ಮಾಡಿದ್ದಾರೆ. ಅಂದ ಮೇಲೆ ನನ್ನ ತಂದೆ ಯಾವತ್ತೂ ನನಗೆ ವಿರೋಧವಾಗಿ ನಡೆದುಕೊಂಡಿಲ್ಲ. ನಮ್ಮಿಬ್ಬರ ಮದುವೆಗೆ ಒಪ್ಕೊಂತಾರ ಅಂತ ಖಂಡಿತವಾಗ್ಲೂ ನಂಬಿಕೆ ಇದೆ. ಒಂದು ವೇಳೆ ಒಪ್ಪದಿದ್ದರೆ? ಅರವಿಂದ್, ಯಾವತ್ತಿಗೂ ನಾವು ಕೆಟ್ಟದನ್ನು ಬಯಸಬಾರ್ದು, ಒಳ್ಳೆಯದನ್ನು ಬಯಸಬೇಕು. ಅಂದಾಗ ಮಾತ್ರ ಆ ಪರಮಾತ್ಮ ಒಳ್ಳೆಯದನ್ನು ಮಾಡ್ತಾನೆ. ಒಂದು ವೇಳೆ ಏನಾದರೂ ನನ್ನ ತಂದೆ ನಮ್ಮ ಪ್ರೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ನೋಡಿ, ನನ್ನ ಪ್ರಾಣದ ಹಂಗು ತೊರೆದೇ ಆದರೂ ನಿಮ್ಮ ಬಾಳ ಸಂಗಾತಿ ಆಗ್ತೀನಿ. ಇದಕ್ಕೆ ಆ ದೇವರಾಣಿಗೆ ಸತ್ಯ. ಇದು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅರವಿಂದ್, ಇಷ್ಟೆಲ್ಲ ಕೇಳ್ತಾ ಇದ್ರಲ್ಲ, ನಾನು ಮಾತ್ರ ಒಂದು ಮಾತು ಕೇಳ್ಬೋದಾ? ನೀವು ನನ್ನನ್ನು ಮರೆತು ಮತ್ತೊಂದು ಹೆಣ್ಣನ್ನು ಇಷ್ಟಪಟ್ರೆ? ಅಂಬಿಕಾ, ಈ ಮಾತನ್ನು ನಾನು ನನ್ನ ಕನಸಲ್ಲೂ ಸಹ ನೆನೆಸಲಾರೆ. ನನ್ನ ರೋಮ ರೋಮಗಳಲ್ಲೂ ನೀನೇ ತುಂಬಿಕೊಂಡಿರುವಾಗ ನಿನ್ನನ್ನು ಮರೆಯುವುದೇ ಸಾಧ್ಯವೇ ಇಲ್ಲ. ಒಂದೇ ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ. ಊಟ ಮಾಡಿದ್ರೂ ಕೂಡ ಅದು ವಿಷವಾಗುತ್ತೆ. ನಿನ್ನನ್ನು ಮರೆತು ಮಲಗಿದರೆ ಆಕಾಶವೇ ತಲೆ ಕಳಚಿ ಬಿದ್ದಂತಾಗುತ್ತೆ. ಹೀಗಿರುವಾಗ ನಿನ್ನನ್ನು ಮರೆಯುವುದೇ? ಇದ್ದರು ನಿನ್ನ ಜೊತೆ, ಸತ್ತರು ನಿನ್ನ ಜೊತೆನೇ ಸಾಯುವೆ. ಹೌದಾ? ಅರವಿಂದ್, ನಾನಾದ್ರೂ ಅಷ್ಟೇ ರೀ. ಈ ದೇಹದ ಉಸಿರು ತಿಳಿದುಕೊಂಡಿದ್ದೀನಿ. ನಾನು ಪ್ರಾಣ ಹೋದ್ರೆ ಸರಿ, ನಾನು ಬದುಕುವುದು ನಿಮ್ಮ ಜೊತೆಗೆ, ಬಾಳುವುದು ನಿಮ್ಮ ಜೊತೆಗೆ. ನೋಡಿ, ನಾವಿಬ್ಬರು ಮಾನಸಿಕವಾಗಿ ಮದುವೆಯಾಗಿದ್ದೇವೆ. ಈ ಮದುವೆ ಎಂಬ ಮೂಢನಂಬಿಕೆಗೆ ನಾವು ಮುತ್ತಿಡುವುದು ಬೇಡ. ಆದಷ್ಟು ಬೇಗನೆ ಹೆತ್ತವರ ಒಪ್ಪಿಗೆ ಪಡೆದು ಬದುಕೆಂಬ ದೋಣಿಯಲ್ಲಿ ನಗು ನಗುತ್ತಾ ಸ್ವರ್ಗ ಕಾಣೋಣ. ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ಯಾವುದೂ ಬೇಡ. ನಿನ್ನ ಪವಿತ್ರವಾದ ಪ್ರೀತಿ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನತೆ, ನಿನ್ನ ಸೌಂದರ್ಯ. ಇದೇನಾರು ಇಷ್ಟೊಂದು ವರ್ಣನೆ, ಅಷ್ಟೊಂದು ರೂಪವತಿಯನ್ನು ನಾನು ಹೇಳಿ ನೋಡೋಣ ಅಲ್ಲ? ಹೌದು ಅಂಬಿಕಾ, ಅಷ್ಟೊಂದು ರೂಪವತಿ. ನಿನ್ನ ರೂಪದ ಮುಂದೆ ರಂಭ, ಊರ್ವಶಿ, ಮೇನಕೆ ತೃಣ ಸಮಾನ. ಬ್ರಹ್ಮ ಬಲು ಬುದ್ಧಿವಂತ. ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ನೀನು ಬಂಗಾರದ ಗಿಣಿಯೊಂದು ನನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡು. ಯಾರಾದ್ರೂ ಕದ್ದಾರು ಜೋಪಾನ. ಕದೆಯಲ್ಲೋ ಅದೇನು ಹೊರಗಡೆ ಇರೋ ವಸ್ತು ಅಲ್ಲ, ನಿನ್ನ ಪ್ರತಿಬಿಂಬ ಮಾತ್ರ. ಯಾರಿಂದಲೂ ಸಾಧ್ಯವಿಲ್ಲ. ಹೌದಲ್ಲ? ಸರಿ ಅರವಿಂದ್, ಆದಷ್ಟು ಬೇಗ ವಿಷಯನ ಮನೆಯಲ್ಲೇ ತಿಳಿಸ್ತೀನಿ. ಅಂದಹಾಗೆ ಅರವಿಂದ್, ನಮ್ಮ ತಂದೆಯವರು ಏನಾದರೂ ವರದಕ್ಷಿಣೆ ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ಏನು ಹೇಳಿ? ವರದಕ್ಷಿಣೆ ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳಿ. ಏನ್ರಿ ಅಷ್ಟೊಂದು ಚಿನ್ನ? ಹೌದು, ಅಷ್ಟೊಂದು ಚಿನ್ನ ನಾವು ಬಡವರಿದ್ದೀವಿ, ಎಲ್ಲಿಂದ ತಂದು ಕೊಡ್ಬೇಕ್ರಿ? ಇಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ನೀನ್ ಮನೆಗೆ ಬಂದ್ರೆ ಸಾಕು, ನಂಗೆ ಚಿನ್ನ ಒಳ್ಳೆಯವರಿದ್ದೀರಪ್ಪ ನೀವು. ಹೆಚ್ಚೊತ್ತು ನಿಮ್ಮ ಮುಂದೆ ನಿಲ್ಲೋದು ಬೇಡಪ್ಪ. ಮತ್ತೇನಾದ್ರೂ ಒಂದು ಕವನಗಿನ ಕಟ್ಟಬಹುದು ನೀವು. ಮೊದಲು ಇಲ್ಲಿಂದ ನಾನು ಹೋಗೋದು. ಕಟ್ಟಬಹುದೇನೋ, ಕಟ್ಟಾಗಿದೆ, ಹಾಡೋರ್ ಬೇಕಾಗಿದೆ. ಹಾಗಾದ್ರೆ ಪ್ರಾರಂಭವಾಗಿ
ಆಗಲಿ ನಮ್ಮಿಬ್ಬರ ಪ್ರಣಯ. ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ
ಮಂದಾರ ಪುಷ್ಪ